ಸೆಲೆಕ್ಟ್ ಮಾಡೋಣ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ತೊಗೋಬೇಕು ಅಂತ ಹೋಗ್ತಾ ಇಲ್ಲ, ನೋಡ್ಕೊಂಬರೋಣ ಅಂತ. ಎಷ್ಟೋ ದಿನ ಆಯಿತು ಹೊರಗಡೆ ಹೋಗಿ ಅಂತ ಮತ್ತೆ ಹೋಟೆಲ್ ಹತ್ರ ಬಂದ್ವಿ. ಯಾವುದೋ ನಮ್ಮ ಮನೆಯವ್ರು ಹೇಳಿದ್ದು ಹೊಸದು. ಒಳಗಡೆ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಹಂಗೆ ತೆಗಿಬೇಕು. ಚೆನ್ನಾಗೇ ಇತ್ತು. ಹೊರಗಡೆ ಫುಡ್ಡು ಟೇಸ್ಟ್ ನೋಡಬೇಕು. ಗೊತ್ತಲ್ಲ ನಿಮಗೆ, ಹೋಟ್ಲಿಗೆ ಹೋದ್ಮೇಲೆ ಹುಡುಗಿರ್ ಕ್ರೇಜು. ಒಂದು ವಿಡಿಯೋ ಒಂದು ಫೋಟೋ ಇದ್ರೇ ನಮಗೊಂಥರ ಸಮಾಧಾನ. ಫುಡ್ ಆರ್ಡ್ರ್ ಮಾಡಿ ಕೂತಿದ್ವಿ, ಹಾಗೆ ಮಾತಾಡ್ತಾ ಇದ್ವಿ. ನಾವಿಬ್ಬರು ಜೊತೆಗೆ ಹೋದಾಗ ಏನಾದರೂ ತಿನ್ನೋದು ಒಂದು ಅಭ್ಯಾಸ ನಮ್ಮಿಬ್ಬರಿಗೆ. ನಾವು ಜೊತೆಲಿ ಹೋದಾಗ ಏನಾದರೂ ಒಂದು ತಿಂದ್ಕೊಂಡೇ ಬಂದಿರ್ತೀವಿ. ಹೋಗಿರೋ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಚೀಯರ್ಸ್ ಮಾಡ್ತಾಯಿದ್ವಿ. ಸೀರೆ ತೊಗೊಳ್ಳೋಣ ಅಂತ ಹೋದ್ವಿ, ಯಾವುದು ಸೆಟ್ ಆಗಲಿಲ್ಲ, ಇಷ್ಟ ಆಗಲಿಲ್ಲ. ಮತ್ತು ಹೊಸ ಕಲೆಕ್ಷನ್ಸು ಮಂಡೇ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೆಂಗೋ ಬಂದಿದ್ದೀವಲ್ಲ ಅಂತ ಹೋಟ್ಲಿಗೆ ಬಂದಿದ್ದೀವಿ. ಫುಡ್ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರ್ ಬಂದಮೇಲೆ ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಇವಳು ನಾನು ಬಂದಾಗ ನಾವಿಬ್ಬರು ತುಂಬ ಫುಡ್ಡಿ ಲವರ್ಸು. ಯಾವಾಗಲೂ ತಿನ್ನೋದೇ ಚಿಂತೆ, ಅದು ತಿನ್ನೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ ಅಂತಲೇ ಇರ್ತೀವಿ. ಹಿಂಗೇನು ಅನ್ನಿಸ್ತಿದೆ ಫೀಲು? ಹೆಂಗೈತೆ? ತುಂಬ ಅನಿಸ್ತಿದೆ, ಏನೋ ಅನಿಸ್ತಿದೆ. ಜೋರಾಗಿ ಹೇಳು. ಊಟ ಬಂದಮೇಲೆ ತೋರಿಸ್ತೀನಿ, ಓಕೆ? ಚಿಲ್ಲಿ ಚಿಕನ್ ಮತ್ತು ರೋಟಿ, ಚಿಕನ್ ಗ್ರೇವಿ ಮತ್ತು ಒಂದು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಬೇಕಾದರೆ ನೋಡೋಣ ಅಂತ ಅದು ತಿನ್ನೋಷ್ಟರಲ್ಲೇ ಸುಸ್ತಾಗಿತ್ತು. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಟೇಸ್ಟ್ ಹೆಂಗೈತೆ? ಇಲ್ಲ, ನೀವು ಗೌರಿಬಿದನೂರಲ್ಲಿದ್ದರೆ ಏನೇ ಬೇಸ್ತು ಹೋಟೆಲಲ್ಲಿ ರಹತ್ತು ಹೋಟೆಲ್ ಬನ್ನಿ, ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನೋಡಿ, ಇಬ್ಬರು ಬಂದಿರೋದು, ತಿಂದಿರೋದು ನೋಡಿದ್ರೆ 1120 ರೂಪಾಯಿ. ಹಾಗೆ ತಿಂದು ಮುಗಿಸಿ ನಮ್ಮ ಅತ್ತೆಗೂ ಕೂಡ ನಾನು ಪಾರ್ಸೆಲ್ ತೊಗೊಂಡು ಬರ್ತಾಯಿದ್ದೀನಿ. ನಮ್ಮ ಅತ್ತೆನ ಕರ್ಕೊಂಡು ಬಂದಿರಲಿಲ್ಲ, ಯಾಕಂದರೆ ನಾವಿಬ್ಬರೇ ಬೈಕಲ್ಲಿ ಬಂದಿದ್ದಲ್ವಾ. ಈ ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ನನ್ನ ಮಗನೂ ಕರ್ಕೊಂಡು ಬರಬೇಕು ಒಂದ್ಸರಿ, ಇಲ್ಲಾಂದರೆ ಅವನು ಸುಮ್ಮನೆ ಇರಲ್ಲ. ಇದು ಪಕ್ಕ ನೋಡ್ತಾನೆ. ಇನ್ನೊಂದು ಸರಿ ನೆಕ್ಸ್ಟ್ ನಾನು ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಲೇಬೇಕು ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು, ಇಲ್ಲಾಂದರೆ ತುಂಬ ಫೀಲ್ ಆಗ್ತಾರೆ. ತಿಂದಿದ್ದಾಯಿತು, ಮುಗೀತು. ಇವಾಗ ಮನೆ ಕಡೆ ನಮ್ಮ ಪ್ರಯಾಣ. ಹೋಗ್ಬೇಕಾದ್ರೆ ಹಂಗೆ ಒಂದು ಸ್ವಲ್ಪ ಏನಾದರೂ ಜ್ಯೂಸ್ ಕುಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ. ಅದಕ್ಕೆ ಏನಾದರೂ ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆ ಕಡೆ ಹೋಗುವ ಬನ್ನಿ. ಹಾಗೆ ಹೋಗ್ತಾ ರೋಡಲ್ಲಿ ಒಂದು ವಿಡಿಯೋ ಮಾಡಿಕೊಂಡ್ವಿ. ಏನೋ ಒಂಥರ ಪೀಸ್ಫುಲ್ಲಾಗಿತ್ತು, ಖುಷಿಯಾಗಿತ್ತು. ನಾನು ಹಾಡು ಹೇಳ್ತಾ ಇದ್ದೀನಿ. ಥರ ಚೆನ್ನಾಗಿರುತ್ತೆ. ಅವಾಗವಾಗ ಈ ಥರ ಬ್ರೇಕ್ ತೊಗೋಬೇಕು ಲೈಫಲ್ಲಿ. ನೋಡಿ, ನಾನು ಈ ಪ್ಲೇಸ್ ನೋಡೇ ಇರಲಿಲ್ಲ ನಮ್ಮ ಗೌರಿಬಿದನೂರಲ್ಲಿ 10 ವರ್ಷದಿಂದ. ಇದು ನಮ್ಮ ಮನೆಯವರೇ ಹೇಳಿದ್ದು. ಹಾಗೆ ತಿಂದು ಬಂದು ಹೆಂಗನ್ನಿಸ್ತಾ ದಿನ? ನಾನ್ ವೆಜ್ ಆದಮೇಲೆ ಒಂದು 7 ಸ್ಪ್ರೈಟೋ ಕುಡಿದ್ರೆ ಒಂಥರ ಸಮಾಧಾನ. ನಿಮ್ಮ ಅನಿಸಿಕೆ? ನನಗೆ ಇನ್ಯಾರವ್ರೆ ನನ್ನ ಜೊತೆಲಿ? ಎಲ್ಲರೂ ಹೇಳ್ತಾರೆ ಹೆಲ್ತಿ ಫುಡ್ ತಿನ್ನಿ ಅಂತ. ಆದರೂ ಬಾಯಿ ದೇಹ ಕೇಳಬೇಕಲ್ಲ. ಮನೆ ಹತ್ರ ನನ್ನನ್ನು ಬಿಟ್ಟು
ಹೋಗ್ತಿದ್ದಾಳೆ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.